ಭಾರತದ ರಾಜಧಾನಿ ದೆಹಲಿ ಸೇರಿದಂತೆ ದೇಶದಾದ್ಯಂತ ಈಗ ಯುವಶಕ್ತಿಯ ಆಕ್ರೋಶದ ಅಲೆ ತೀವ್ರಗೊಂಡಿದೆ. ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಹಾಗೂ ಯುವ ಸಮೂಹ ದಂಗೆ ಹೇಳ್ತಾ ಇದ್ದಂತೆ ಈಗ ಆಡಳಿತ ಪಕ್ಷ ಅಂದ್ರೆ ಎನ್ಡಿಎ ಮೈತ್ರಿಕೂಟದಲ್ಲೇ ಬಹುದೊಡ್ಡ ಬಿರುಗಾಳಿ ಎದ್ದಿದೆ. ಈ ಹಿಂದೆ ಬಿಜೆಪಿಗೆ ಬೆಂಬಲ ಕೊಟ್ಟು ಸರ್ಕಾರ ರಚನೆಗೆ ನೆರವಾಗಿದ್ದ ಮೈತ್ರಿ ಪಕ್ಷಗಳು ಈಗ ತಮ್ಮ ಸ್ವಂತ ಅಸ್ತಿತ್ವ ಮತ್ತು ರಾಜಕೀಯ ಉಳಿವಿಗಾಗಿ ಪರದಾಡುವಂತಾಗಿದೆ. ರಸ್ತೆಗಿಳಿದು ಹೋರಾಡ್ತಾ ಇರುವ ಯುವಕರ ಆಕ್ರೋಶಕ್ಕೆ ಹೆದರಿ ಎಲ್ಲಿ ನಮ್ಮ ಸ್ವಂತ ರಾಜಕೀಯ ಭವಿಷ್ಯ ಮುಗಿದು ಹೋಗುತ್ತೋ ಎಂಬ ಭೀತಿಯಿಂದ ಮೈತ್ರಿ ಪಕ್ಷಗಳು ಬೆಂಬಲವನ್ನ ವಾಪಸ್ ಪಡೆಯುವ ಹಂತಕ್ಕೆ ಬಂದು ನಿಂತಿವೆ. ಇದರಿಂದಾಗಿ ದೆಹಲಿಯ ರಾಜಕೀಯ ಅಂಗಳದಲ್ಲಿ ಈಗ ಈ ಸರ್ಕಾರ ಪತನವಾಗುತ್ತಾ ಬಿಜೆಪಿ ನೇತೃತ್ವದ ಮೈತ್ರಿ ಸರ್ಕಾರ ಉರುಳಿ ಹೋಗುತ್ತಾ ಎನ್ನುವಂತಹ ಚರ್ಚೆ ಜೋರಾಗಿ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಯುವ ಸಮೂಹ ಈ ಮಟ್ಟಿಗೆ ಬೀದಿಗೆ ಇಳಿಯಲು ಅಸಲಿ ಕಾರಣವೇನು? ಮೈತ್ರಿ ಒಕ್ಕೂಟದಲ್ಲಿ ನಡುಕ ಶುರುವಾಗಿದ್ಯಾ? ಸರ್ಕಾರ ನಿಜವಾಗಿಯೂ ಪತನದ ಅಂಚಿನಲ್ಲಿದ್ಯಾ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2026ರ ಜುಲೈನಲ್ಲಿ ದೆಹಲಿಯ ಸಂಸತ್ನಲ್ಲಿ ಮುಂಗಾರು ಅಧಿವೇಶನ ಪ್ರಾರಂಭವಾಗುತ್ತಿದ್ದಂತೆ ಭಾರತದ ರಾಷ್ಟ್ರೀಯ ರಾಜಕೀಯದಲ್ಲಿ ತೀವ್ರ ಅಸ್ಥಿರತೆಯ ವಾತಾವರಣ ಸೃಷ್ಟಿಯಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ಮಂಡಳಿಗಳ ಆಡಳಿತಾತ್ಮಕ ಅಕ್ರಮಗಳು ಮತ್ತು ದೇಶದಲ್ಲಿ ಹೆಚ್ಚುತ್ತಿರುವ ಭ್ರಷ್ಟಾಚಾರ, ಯುವ ನಿರುದ್ಯೋಗದ ವಿರುದ್ಧ ಆರಂಭವಾಗಿರುವ ದೇಶವ್ಯಾಪಿ ಯುವ ಚಳುವಳಿಯು ಬಿಜೆಪಿ ನೇತೃತ್ವದ 3ನೇ ಅವಧಿಯ ಮೈತ್ರಿ ಸರ್ಕಾರಕ್ಕೆ ದೊಡ್ಡ ಸವಾಲನ್ನ ಒಡ್ಡಿದೆ. ಈ ಬೃಹತ್ ಆಕ್ರೋಶದ ಬೆನ್ನಲ್ಲೇ ಎನ್ಡಿಎ ಮೈತ್ರಿಕೂಟದಲ್ಲಿ ತೀವ್ರ ಕೋಲಾಹಲ ಉಂಟಾಗಿದ್ದು, ಪ್ರಮುಖ ಮಿತ್ರ ಪಕ್ಷಗಳು ತಮ್ಮ ಸ್ವಂತ ರಾಜಕೀಯ ಉಳಿವಿಗಾಗಿ ಮೈತ್ರಿಕೂಟದಿಂದ ಹೊರಬರಲು ಮತ್ತು ಬೆಂಬಲವನ್ನ ವಾಪಸ್ ಪಡೆಯಲು ಗಂಭೀರವಾಗಿ ಚಿಂತಿಸ್ತಾ ಇವೆ ಎಂಬ ಚರ್ಚೆಗಳು ತೀವ್ರಗೊಂಡಿದೆ. ಸ್ನೇಹಿತರೆ, ಪ್ರಸ್ತುತ ದೇಶದಲ್ಲಿ ತಲ್ಲಣವನ್ನ ಸೃಷ್ಟಿಸಿರುವ ಯುವ ಚಳುವಳಿಯ ಪ್ರಮುಖ ಪ್ರೇರಕ ಶಕ್ತಿಯಾಗಿ ಹೊರಹೊಮ್ಮಿರುವುದು ಯುವಕರಿಂದ ಸ್ಥಾಪಿತವಾಗಿರುವ ಸಿಜೆಪಿ ಎಂಬ ರಾಜಕೀಯ ಒಕ್ಕೂಟವಾಗಿದೆ. ಮೇ 2026ರಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ನಿರುದ್ಯೋಗಿ ಯುವಕರನ್ನ ಜಿರಳೆಗಳು ಮತ್ತು ಪರಾವಲಂಬಿಗಳು ಎಂದು ನೀಡಿದ ಹೇಳಿಕೆಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ ಯುವ ಸಮೂಹವು ಈ ಸಂಘಟನೆಯನ್ನು ವ್ಯಂಗ್ಯಾತ್ಮಕ ಆನ್ಲೈನ್ ವೇದಿಕೆಯಾಗಿ ಆರಂಭಿಸಿತು. ಆದರೆ ದೇಶದಲ್ಲಿ ಸುಮಾರು 40% ಪದವೀಧರ ಯುವಕರು ನಿರುದ್ಯೋಗಿಗಳಾಗಿರುವ ಆಳವಾದ ಆರ್ಥಿಕ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಈ ಡಿಜಿಟಲ್ ಚಳುವಳಿಯು ತುಂಬಾ ವೇಗವಾಗಿ ಲಕ್ಷಾಂತರ ಕೋಟ್ಯಾಂತರ ಬೆಂಬಲಿಗರೊಂದಿಗೆ ಪ್ರಬಲ ಆನ್ಲೈನ್ ರಾಜಕೀಯ ಶಕ್ತಿಯಾಗಿ ಮಾರ್ಪಡಿತು. ಇದಕ್ಕೆ ತಕ್ಷಣದ ಪ್ರಚೋದನೆ ನೀಡಿದ್ದು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಸಿಬಿಎಸ್ಇ ಆನ್ ಸ್ಕ್ರೀನ್ ಮೌಲ್ಯಮಾಪನದ ಹಗರಣಗಳಾಗಿವೆ. ಈ ಪರೀಕ್ಷಾ ಅಕ್ರಮಗಳಿಂದಾಗಿ ದೇಶದಲ್ಲಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು. ಇಡೀ ಶಿಕ್ಷಣ ವ್ಯವಸ್ಥೆಯ ವಿರುದ್ಧ ಯುವ ಜನತೆ ಬೀದಿಗಿಳಿಯುವಂತೆ ಮಾಡಿತು. ಲಡಾಖ್ನ ವಿಜ್ಞಾನಿ, ಪರಿಸರವಾದಿ ಮತ್ತು ಶಿಕ್ಷಣ ಸುಧಾರಕ ಸೋನಂ ವಾಂಗ್ಚುಕ್ ಅವರು ಜಂತರ್ ಮಂತರ್ನಲ್ಲಿ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನ ನೀಡಿ ಕೈಗೊಂಡಿದ್ದ 20 ದಿನಗಳ ಉಪವಾಸ ಸತ್ಯಾಗ್ರಹ ಮತ್ತು ಜುಲೈ 18ರಂದು ದೆಹಲಿ ಪೊಲೀಸರು ಇವರನ್ನ ಬಲವಂತವಾಗಿ ಆಸ್ಪತ್ರೆಗೆ ದಾಖಲಿಸಿದ ಘಟನೆಯು ಪ್ರತಿಭಟನೆಯ ಕಿಚ್ಚನ್ನ ಮತ್ತಷ್ಟು ಹೆಚ್ಚಿಸಿತು. ಜುಲೈ 20ರಂದು ಸಂಸತ್ತಿನ ಮುಂಗಾರು ಅಧಿವೇಶನದ ಮೊದಲ ದಿನದಂದು ಆಯೋಜಿಸಲಾಗಿದ್ದ ಸಂಸದ್ ಚಲೋ ಮೆರವಣಿಗೆಯಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಜಾರಿಗೆ ತಂದ ನಿಷೇಧಾಜ್ಞೆಗಳು ಮೆಟ್ರೋ ನಿಲ್ದಾಣಗಳನ್ನ ಬಂದ್ ಮಾಡೋದು, ರಸ್ತೆಗಳನ್ನ ಬಂದ್ ಮಾಡೋದು, ಇಂಟರ್ನೆಟ್ ಅನ್ನು ಕೂಡ ಸ್ಥಗಿತಗೊಳಿಸಿದ್ದು, ಹಾಗೆ ಲಾಠಿ ಪ್ರಹಾರದಂತಹ ಕಠಿಣ ಕ್ರಮಗಳು ದೆಹಲಿಯನ್ನ ಒಂದು ರೀತಿಯಲ್ಲಿ ರಣರಂಗವನ್ನಾಗಿ ಪರಿವರ್ತಿಸಿತು. ಇನ್ನು ಶಾಂತಿಯುತವಾಗಿ ನಡೀತಾ ಇದ್ದಂತಹ ಪ್ರತಿಭಟನೆಯನ್ನ ಸರ್ಕಾರದ ಆದೇಶದಿಂದ ಹಿಂಸಾಚಾರಕ್ಕೆ ತಿರುಗಿಸಲಾಯಿತು. ಇದರಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಗಾಯಗೊಂಡರು, ಆಸ್ಪತ್ರೆಗೆ ಸೇರಿಸಿದ್ರು. ಇದೇ ಸಂದರ್ಭದಲ್ಲಿ ಸಿಜೆಪಿ ನಿಯೋಗವು ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಸಾದ್ ಅವರ ರಾಜೀನಾಮೆ, ಸೋನಂ ವಾಂಗ್ಚುಕ್ ಅವರ ಬಿಡುಗಡೆ ಮತ್ತು ನೀಟ್ ಪರೀಕ್ಷೆಯಿಂದಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ತಲಾ 1 ಕೋಟಿ ಪರಿಹಾರ ನೀಡಬೇಕೆಂದು ಕಟ್ಟುನಿಟ್ಟಾಗಿ ಒತ್ತಾಯಿಸಿತು. ಇನ್ನು ಸ್ನೇಹಿತರೆ, ಬಿಜೆಪಿ ನೇತೃತ್ವದ ಪ್ರಸ್ತುತ ಕೇಂದ್ರ ಸರ್ಕಾರವು 2024ರ ಲೋಕಸಭಾ ಚುನಾವಣೆಯಲ್ಲಿ ಸ್ವಂತ ಬಲದ ಮೇಲೆ ಸ್ಪಷ್ಟ ಬಹುಮತವನ್ನ ಗಳಿಸಲು ವಿಫಲವಾಗಿದ್ದು, ಆಡಳಿತಕ್ಕಾಗಿ ತೆಲುಗು ದೇಶಂ ಪಾರ್ಟಿ
ಟಿಡಿಪಿ 16 ಸದಸ್ಯರು ಮತ್ತು ಜನತಾದಳ ಯುನೈಟೆಡ್ ಜೆಡಿಯು 12 ಸದಸ್ಯರು ಪಕ್ಷಗಳ ಬೆಂಬಲವನ್ನ ಸಂಪೂರ್ಣವಾಗಿ ಅವಲಂಬಿಸಿದೆ. ಯುವ ಹೋರಾಟವು ದೇಶವ್ಯಾಪಿ ತೀವ್ರಗೊಳ್ತಾ ಇದ್ದಂತೆ ಈ ಪ್ರಮುಖ ಮಿತ್ರ ಪಕ್ಷಗಳು ತಮ್ಮ ಸ್ವಂತ ಪ್ರಾದೇಶಿಕ ರಾಜಕೀಯ ಉಳಿವಿಗಾಗಿ ಮೈತ್ರಿಕೂಟದಿಂದ ದೂರ ಸರಿಯುವ ಅಥವಾ ಬೆಂಬಲವನ್ನ ವಾಪಸ್ ಪಡೆಯುವ ಆಲೋಚನೆಯಲ್ಲಿವೆ ಎಂಬ ಚರ್ಚೆಗಳು ದಟ್ಟವಾಗಿವೆ. ಮಿತ್ರ ಪಕ್ಷಗಳು ಎದುರಿಸ್ತಾ ಇರುವ ಸಿದ್ಧಾಂತಗಳ ಸಂಘರ್ಷ ಮತ್ತು ಪ್ರಾದೇಶಿಕ ಮತದಾರರ ಒತ್ತಡವು ಈ ಸ್ಥಿತಿಗೆ ಪ್ರಮುಖ ಕಾರಣವಾಗಿವೆ. ಟಿಡಿಪಿ ಮತ್ತು ಜೆಡಿಯು ಪಕ್ಷಗಳು ತಮ್ಮ ರಾಜ್ಯಗಳಾದ ಆಂಧ್ರಪ್ರದೇಶ ಮತ್ತು ಬಿಹಾರದಲ್ಲಿ ಮುಸ್ಲಿಂ ಮತ್ತು ಇತರ ಹಿಂದುಳಿದ ವರ್ಗಗಳ ಅಂದ್ರೆ ಒಬಿಸಿ ಮತದಾರರನ್ನ ಪ್ರಮುಖವಾಗಿ ಅವಲಂಬಿಸಿವೆ. ಬಿಜೆಪಿಯ ಧ್ರುವೀಕರಣ ರಾಜಕಾರಣ, ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಯುಸಿಸಿ ಜಾರಿಯ ಯತ್ನ ಮತ್ತು ಮಿಲಿಟರಿ ನೇಮಕಾತಿಯ ಅಗ್ನಿಪಥ್ ಯೋಜನೆಯಂತಹ ಕೇಂದ್ರ ಸರ್ಕಾರದ ವಿವಾದಾತ್ಮಕ ನಿಲುವುಗಳು ಮಿತ್ರ ಪಕ್ಷಗಳ ಪ್ರಾದೇಶಿಕ ಜನಪ್ರಿಯತೆಗೆ ಧಕ್ಕೆ ತರುತ್ತಿವೆ. ಇಂತಹ ಸೂಕ್ಷ್ಮ ವಿಷಯಗಳಲ್ಲಿ ಬಿಜೆಪಿಯೊಂದಿಗೆ ರಾಜಿ ಮಾಡಿಕೊಂಡರೆ ತಮ್ಮ ಪ್ರಾದೇಶಿಕ ಮತ ಬ್ಯಾಂಕ್ ಸಂಪೂರ್ಣವಾಗಿ ನಾಶವಾಗಿ ವಿರೋಧ ಪಕ್ಷಗಳ ಪಾಲಾಗಬಹುದು ಎಂಬ ತೀವ್ರ ಆತಂಕ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರಿಗಿದೆ. ಇದರೊಂದಿಗೆ 2026ರ ಏಪ್ರಿಲ್ನಲ್ಲಿ ಸಂಸತ್ತಿನಲ್ಲಿ ವಿಫಲಗೊಂಡ ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆಯನ್ನ ಮುಂಗಾರು ಅಧಿವೇಶನದಲ್ಲಿ ಮರು ಜಾರಿಗೆ ತರಲು ಬಿಜೆಪಿ ನಡೆಸ್ತಾ ಇರುವ ತೀವ್ರ ಪ್ರಯತ್ನಗಳು ಮಿತ್ರ ಪಕ್ಷಗಳ ಆತಂಕವನ್ನ ಹೆಚ್ಚಿಸಿದೆ. ಪ್ರಸ್ತುತ ಜನಸಂಖ್ಯೆಯ ಆಧಾರದ ಮೇಲೆ ಕ್ಷೇತ್ರಗಳನ್ನ ಮರು ಹಂಚಿಕೆ ಮಾಡಿದ್ರೆ ದಕ್ಷಿಣದ ರಾಜ್ಯಗಳು ಆಂಧ್ರಪ್ರದೇಶವು ಕೂಡ ಸೇರಿದಂತೆ ದಕ್ಷಿಣದ ರಾಜ್ಯಗಳು ಸುಮಾರು 21 ಲೋಕಸಭಾ ಸ್ಥಾನಗಳನ್ನ ಕಳೆದುಕೊಳ್ಳಲಿವೆ ಮತ್ತು ಉತ್ತರದ ರಾಜ್ಯಗಳು ಬಿಹಾರ, ಉತ್ತರ ಪ್ರದೇಶ, ರಾಜಸ್ಥಾನವು ಸೇರಿದಂತೆ ಉತ್ತರ ಪ್ರದೇಶದ ರಾಜ್ಯಗಳು ಒಟ್ಟು 26 ಸ್ಥಾನಗಳನ್ನ ಹೆಚ್ಚುವರಿಯಾಗಿ ಗಳಿಸಿಕೊಳ್ಳಲಿವೆ. ದಕ್ಷಿಣದ ಪ್ರಾತಿನಿಧ್ಯವನ್ನ ಕುಗ್ಗಿಸುವ ಇಂತಹ ಮಸೂದೆಯನ್ನ ಬೆಂಬಲಿಸುವುದು ಆಂಧ್ರ ಪ್ರದೇಶದಲ್ಲಿ ಟಿಡಿಪಿಯ ಭವಿಷ್ಯದ ರಾಜಕೀಯ ಉಳಿವಿಗೆ ಮಾರಕವಾಗಲಿದೆ. ಕೇಂದ್ರ ಸರ್ಕಾರದ ಏಕಪಕ್ಷೀಯ ನಿರ್ಧಾರಗಳು ಮತ್ತು ಕೇಂದ್ರೀಕರಣದ ಧೋರಣೆಗಳು ಮಿತ್ರ ಪಕ್ಷಗಳಲ್ಲಿ ಅಸಮಾಧಾನವನ್ನ ಮೂಡಿಸಿವೆ. ಶಿಕ್ಷಣ ವಲಯದ ಕೇಂದ್ರೀಕರಣವನ್ನ ಪ್ರತಿಪಾದಿಸುವ ಶಿಕ್ಷಾ ಅಧಿಷ್ಠಾನ ಮಸೂದೆಗೆ ಎನ್ಡಿಎ ಆಡಳಿತದ ರಾಜ್ಯಗಳೇ ಅಂದ್ರೆ ಬಿಜೆಪಿ ಆಡಳಿತದ ರಾಜ್ಯಗಳೇ ಬಹಿರಂಗವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿವೆ. ಜೊತೆಗೆ 2025ರ ಆಗಸ್ಟ್ನಲ್ಲಿ ಬಂಧನಕ್ಕೊಳಗಾಗುವ ಪ್ರಧಾನಿ ಅಥವಾ ಮುಖ್ಯಮಂತ್ರಿಗಳನ್ನು ಪದಚ್ಯುತಗೊಳಿಸುವ ಸಂವಿಧಾನ ತಿದ್ದುಪಡಿ ಮಸೂದೆಗಳನ್ನು ಮಿತ್ರ ಪಕ್ಷಗಳೊಂದಿಗೆ ಮುಂಚಿತವಾಗಿ ಚರ್ಚಿಸದೆಯೇ ಏಕಪಕ್ಷೀಯವಾಗಿ ಮಂಡಿಸಿದ್ದು ಮೈತ್ರಿಕೂಟದಲ್ಲಿ ತೀವ್ರ ಅಪನಂಬಿಕೆಯನ್ನ ಸೃಷ್ಟಿಸಿದೆ. ಇನ್ನು ಸ್ನೇಹಿತರೆ, ರಾಷ್ಟ್ರಮಟ್ಟದಲ್ಲಿ ವಿದ್ಯಾರ್ಥಿಗಳ ಆಕ್ರೋಶವು ತೀವ್ರಗೊಳ್ತಾ ಇದ್ದಂತೆ ಮೈತ್ರಿ ಸರ್ಕಾರವು ತೀವ್ರವಾಗಿ ದುರ್ಬಲಗೊಂಡಿದ್ದು ಆಗಸ್ಟ್ ವೇಳೆಗೆ ಪತನಗೊಳ್ಳಬಹುದು ಎಂದು ರಾಷ್ಟ್ರೀಯ ಜನತಾದಳದ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಪ್ರತಿಪಾದಿಸಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೂಡ ಸರ್ಕಾರವು ಒಳಗಿನಿಂದಲೇ ಕುಸಿಯುತ್ತಿದ್ದು ದೇಶದಲ್ಲಿ ತುರ್ತು ಪರಿಸ್ಥಿತಿಯಂತಹ ವಾತಾವರಣ ಸೃಷ್ಟಿಸಿ ಯುವ ಧ್ವನಿಯನ್ನ ಅಡಗಿಸಲು ಯತ್ನಿಸಲಾಗುತ್ತಿದೆ ಮತ್ತು ಸರ್ಕಾರವು 1 ವರ್ಷದೊಳಗೆ ಪತನ ಕಾಣಲಿದೆ ಎಂದು ಎಚ್ಚರಿಸಿದ್ದಾರೆ. 2011ರಲ್ಲಿ ಬಿಜೆಪಿ ಯಾವ ರೀತಿ ಪ್ರತಿಭಟನೆಯನ್ನ ಹೈಜಾಕ್ ಮಾಡಿ ತನ್ನ ಲಾಭಕ್ಕೆ ಬಳಸಿಕೊಂಡಿತ್ತೋ ಅದೇ ರೀತಿಯಲ್ಲಿ ಈಗಲೂ ಕೂಡ ಕಾಂಗ್ರೆಸ್ ವಿದ್ಯಾರ್ಥಿಗಳ ಸಂಪೂರ್ಣ ಸ್ವಚ್ಛಂದದ ಹೋರಾಟವನ್ನ ಕಾಂಗ್ರೆಸ್ ಯಶಸ್ವಿಯಾಗಿ ಹೈಜಾಕ್ ಮಾಡಿದೆ. ಈಗ ತನ್ನ ಲಾಭಕ್ಕೆ ಕಾಂಗ್ರೆಸ್ ಈ ಹೋರಾಟವನ್ನ ಬಳಸಿಕೊಳ್ಳುತ್ತೆ. ರಾಜಕೀಯದ ಗಂಧ ಗಾಳಿ ಗೊತ್ತಿಲ್ಲದೆ, ರಾಜಕಾರಣಿಗಳ ಕೆಟ್ಟ ಮನಸ್ಥಿತಿಯ ಬಗ್ಗೆ ಕಿಂಚಿತ್ತೂ ಅರಿವಿಲ್ಲದೆ ಈ ವಿದ್ಯಾರ್ಥಿಗಳ ಒಂದು ರೀತಿಯ ಸ್ವಚ್ಛಂದದ ಸಂಪೂರ್ಣ ವಿದ್ಯಾರ್ಥಿಗಳೇ ತುಂಬಿದ್ದಂತಹ ಹೋರಾಟವನ್ನ ಯಾರ ಒಪ್ಪಿಗೆಯೂ ಕೂಡ ಇಲ್ಲದೆ ರಾಜಕೀಯ ಪಕ್ಷಗಳಿಗೆ, ರಾಜಕಾರಣಿಗಳಿಗೆ, ಭ್ರಷ್ಟ ರಾಜಕಾರಣಿಗಳ ಕೈಗೆ ಹಸ್ತಾಂತರಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ, ಮತ್ತೆ ಹೋರಾಟ, ಮತ್ತೆ ಭ್ರಷ್ಟಾಚಾರ, ಮತ್ತೆ ಆ ಹೋರಾಟವನ್ನ ಬಿಜೆಪಿ ಹೈಜಾಕ್ ಮಾಡುವುದು, ಇದು ಹೀಗೆ ಮುಂದುವರಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.